ಈಗ ಒಬ್ರು ಕೆಮಿಕಲ್ ಅಲ್ಲೇ ಎಲ್ಲ ಬೆಳೆದ್ರೆ ಹ್ಮ್. ಅದ್ರದ್ದು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರ್ತದೆ. ಹ್ಮ್. ಅದ್ರ ಜೊತೆಗೆ ಬೇಡದ್ದು ಅಂದ್ರೆ ಇರ್ತದೆ. ಅದ್ರಲ್ಲಿ ನ್ಯಾಚುರಲ್ ಆಗಿ ಒಳ್ಳೆ ಬಾಡಿಗೆ ಒಳ್ಳೇದಾಗುವಂತದ್ದು ತುಂಬಾ ಕಡಿಮೆ ಇರ್ತದೆ. ಆಕ್ಚುಲಿ ಕ್ಯಾಬೇಜ್ ವಿಂಟರ್ ವೆಜಿಟೇಬಲ್, ಬಟ್ ಇದು ಈಗ ಮಾರ್ಚ್ ಇವತ್ತು 21st ಆದ್ರೂ ಇವತ್ತು ಕ್ಯಾಬೇಜ್ ಹೆಲ್ದಿ ಆಗಿದೆ ನೋಡಿ. ಸೊ ಇದು ಸಮ್ಮರ್ ಮತ್ತೆ ವಿಂಟರ್ ಎರಡು ಸೀಸನ್ಗೆ ಆಗೋ ತರ ಕ್ಯಾಬೇಜ್ ಇದು. ಅವರಿಗೆ ನಮ್ಮನೇಲಿ ಅವ್ರ ಮುಂಚೆಯಿಂದನು ನರ್ಸರಿ ಮಾಡೋದು. ಹ್ಮ್. ಮತ್ತೆ ಆ ನರ್ಸರಿ ಗಿಡಗಳು ಸ್ವಲ್ಪ ದೊಡ್ಡದಾದ್ಮೇಲೆ ನೆಲಕ್ಕೆ ಹಾಕೋದು. ಅಲ್ಲಿ ಒಂದು ಸಾಯಿಲ್ ಮೇಂಟೈನ್ ಮಾಡೋದು. ಇದು ಇಲ್ಲಿ ಮಾವಿನಕಾಯಿ ನೋಡ್ಬೋದು, ಇದು ಮಲ್ಲಿಕಾ ವೆರೈಟಿ. ಹಾ. ಇದು 6 ವರ್ಷ ಆಗಿದೆ ನಾವು ಹಾಕಿ. ಹಾ. ಇದು ತುಂಬಾ ವೈಡ್ ಆಗಿ ಬೆಳೆಯೋ ಮರ, ಅದಕ್ಕೆ ಇದು ತುಂಬಾ ತಂಪಿರತ್ತೆ. ಕೆಳಗ್ ನೋಡಿದ್ರೆ ಶೇಡಿ ರೀಜನ್ ಇರತ್ತೆ. ಈಗ ಇದ್ರದ್ದು ಎಲೆಗಳು ಗೊಬ್ಬರಕ್ಕೆ ತುಂಬಾ ಒಳ್ಳೇದು. ಸೊ ಇದು ನಾವು ಡೈರೆಕ್ಟ್ ಹಾಕಿದಾಗ ಏನಾಗ್ತದಂದ್ರೆ ಅದು ಡಿಕಂಪೋಸ್ ಸರಿ ಆಗುದಿಲ್ಲ, ಪುಡಿ ಸರಿ ಆಗುದಿಲ್ಲ. ಹಾಗಾಗಿ ನಾವು ಇದನ್ನ ನೀರಲ್ಲಿ ಹಾಕಿ ಅದನ್ನ ಕೊಳ್ಸಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಜಿಲ್ಲೆಯ ಅತ್ರಾಡಿ ಪಕ್ಕದಲ್ಲಿದ್ದೇನೆ. ಇದಕ್ಕಿಂತ ಮೊದಲು ಕೂಡ ಕಳೆದ 1.5 ತಿಂಗಳ ಹಿಂದೆ ಡಾಕ್ಟರ್ ಸ್ಮಿತಾ ರಜನೀಶ್ ಅವ್ರದ್ದು ಕೈತೋಟದ ಬಗ್ಗೆ ಒಂದು ವಿಶೇಷ ವಿಡಿಯೋ ನೀವೆಲ್ಲರೂ ಕೂಡ ನೋಡಿದಿರಿ. ಈ ಕಂಟೆಂಟ್ ಇರುವಂಥದ್ದು ಮನೆಯಲ್ಲಿ ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಂಡು ಕೃಷಿಯ ಕೆಲಸಗಳನ್ನು ಹೇಗೆ ಮಾಡೋದು ಅನ್ನುವಂಥದ್ದು ತೋರಿಸುವ ಕಾರಣಕ್ಕೋಸ್ಕರ. ಬೇಸಿಗೆ ರಜೆಗಳು ನಾರ್ಮಲ್ ಕಾಲೇಜುಗಳಿಗೆಲ್ಲ ಕಡೆ ಪ್ರಾರಂಭ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಮಕ್ಕಳಿದ್ದಾಗ ಅವ್ರ ಜೊತೆ ನಾವೆಲ್ಲ ಸೇರಿಕೊಂಡು ಕೃಷಿ ಚಟುವಟಿಕೆಗಳು, ಮನೆಯ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುವಂಥದ್ದು, ಅದಕ್ಕೆಲ್ಲ ಇನ್ಸ್ಪೈರ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಡಿಯೋ ಎಕ್ಸ್ಪೆಷಲಿ ಸ್ಟೂಡೆಂಟ್ಗಳಿಗೋಸ್ಕರ ನಾನು ಬಿಡ್ತಿರುವಂಥದ್ದು. ಆ ಕಾರಣಕ್ಕೋಸ್ಕರ ಸ್ಟೂಡೆಂಟ್ ಗ್ರೂಪ್ಗಳಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸ್ನೇಹಿತರ ಮಕ್ಕಳಿಗೆ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಈ ವಿಡಿಯೋದ ಬಗ್ಗೆ ಒಂದು ಅಭಿಪ್ರಾಯವನ್ನು ತಿಳಿಸಿ. ಬನ್ನಿ ಮಾತುಕತೆಯನ್ನು ಪ್ರಾರಂಭ ಮಾಡುವ. ನಮಸ್ತೆ, ನಾನು ಕೋಯಲ್. ನಾನು 3rd BSc ಇದ್ದೇನೆ. ಇವನು ವಿಪುಲ್, ನನ್ನ ತಮ್ಮ, ಅವನು 2nd PUC. ಸೊ ಈಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾವು ತರಕಾರಿ ಕೃಷಿ ಮಾಡೋದು. ಸೊ ಈಗ ಫಸ್ಟ್ ಇದು ಸೀಡ್ಲಿಂಗ್ ಬಗ್ಗೆ ನಾವು ಮಾತಾಡುವ. ಇಲ್ಲಿ ನಾವು ಟೊಮ್ಯಾಟೊ ಸೀಡ್ಲಿಂಗ್ ನೋಡಿದ್ದೇವೆ. ಸೊ ಇಲ್ಲಿ ನಾವು ನೆಲದಲ್ಲೇ ಫಸ್ಟ್ ಬೀಜ ಹಾಕೋ ಬದಲು ಇಲ್ಲಿ ಸೀಡ್ಲಿಂಗ್ ಟ್ರೇ ಅಲ್ಲಿ ಹಾಕಿದ್ದೇವೆ. ಇದು ಬೇರೆ ತರದ ಚೂರು ಗಟ್ಟಿ ಸೀಡ್ಲಿಂಗ್ ಟ್ರೇ. ಇದು ಚೂರು ವರ್ಷಗಳು ಬರ್ತದೆ. ಸೊ ಫಸ್ಟ್ ನಾವು ಇದ್ರಲ್ಲಿ ಹಾಕಿ ಆಮೇಲೆ ಅದು ಚೂರು ದೊಡ್ಡದಾದ್ಮೇಲೆ ನಾವು ಇಲ್ಲಿ ನೆಕ್ಸ್ಟ್ ಶಿಫ್ಟ್ ಮಾಡಿದ್ದೇವೆ. ಸೊ ಇಲ್ಲಿ ಇದು ಬೇರೆ ಬೇರೆ ವೇಸ್ಟ್ ಆಗಿ ಸಿಗ್ತದೆ. ಇದು ಆಪಲ್ ಎಲ್ಲ ಹಾಕ್ಲಿಕ್ಕೆ ಅದೆಲ್ಲ. ಸೊ ಇದು ಇದರಲ್ಲಿ ಚೂರು ಚಂದ ಬರ್ತದೆ, ಸ್ಟ್ರಾಂಗರ್ ಬರ್ತದೆ ಗಿಡ. ಇದಾದ್ಮೇಲೆ ದೊಡ್ಡದಾದ್ಮೇಲೆ ಈ ರೇಂಜ್ ಎಲ್ಲ ಆದ್ಮೇಲೆ ಇಷ್ಟು ದೊಡ್ಡದಾದ್ಮೇಲೆ ಅದನ್ನ ಪುನಃ ನೆಲಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡುದು. ಅಲ್ಲಿ ಆಮೇಲೆ ಸಪೋರ್ಟ್ ಕೊಟ್ಟು ಗಿಡಗಳಿಗೆ ಸಪೋರ್ಟ್ ಮತ್ತೆ ದಾರ ಎಲ್ಲ ಕಟ್ಟಿ ಕೊಡುದು. ನೀವು ಇಲ್ಲಿ ಗಿಡವನ್ನು ಮಾಡ್ತೀರಿ, ನೇರ ತರಕಾರಿ ಗಿಡಗಳನ್ನು ನೇರ ಭೂಮಿಗೆ ಹಾಕೋದಕ್ಕಿಂತ ಮತ್ತೆ ಇದರಲ್ಲಿ ಏನು ವಿಶೇಷತೆ? ಸೊ ಇಲ್ಲಿ ಹಾಕುದು ಬೆಟರ್, ಯಾಕಂದ್ರೆ ಅಲ್ಲಿ ಬೀಜಗಳು ಡೈರೆಕ್ಟ್ ಹಾಕಿದ್ರೆ ಅದೇ ರೋಗ ಬರ್ಬೋದು ಅಥವಾ ಯಾವ್ದಾರು ಹಕ್ಕಿ ತಗೊಂಡ್ ಹೋಗ್ಬೋದು. ಬಟ್ ಇಲ್ಲಿ ನಾವು ಹಾಕಿದ್ರೆ ಅದು ದೊಡ್ಡದಾದ್ಮೇಲೆ ಅಲ್ಲಿ ಹಾಕಿದಾಗ ಅದು ಬೇಗ ಬೆಳೆಯೋ ಚಾನ್ಸಸ್ ಇರ್ತದೆ. ಸೊ ಇದು ಇಲ್ಲಿ ನೋಡ್ಬೋದು, ಇದು ಕ್ಯಾಬೇಜ್ ಬೆಳೆಸಿದೀವಿ. ಆಕ್ಚುಲಿ ಕ್ಯಾಬೇಜ್ ವಿಂಟರ್ ವೆಜಿಟೇಬಲ್, ಬಟ್ ಇದು ಈಗ ಮಾರ್ಚ್ ಇವತ್ತು 21st ಆದ್ರೂ ಇವತ್ತು ಕ್ಯಾಬೇಜ್ ಹೆಲ್ದಿ ಆಗಿದೆ ನೋಡಿ. ಸೊ ಇದು ಸಮ್ಮರ್ ಮತ್ತೆ ವಿಂಟರ್ ಎರಡು ಸೀಸನ್ಗೆ ಆಗೋ ತರ ಕ್ಯಾಬೇಜ್ ಇದು. ಇದು ಕ್ಯಾಬೇಜ್ ಈಗ ಆಗಿದೆ, ಇಲ್ಲಿ ನೋಡ್ಬೋದು ಹೆಡ್ ಗಟ್ಟಿ ಆಗಿದೆ ಇಲ್ಲಿ ಮುಟ್ಟಿದ್ರೆ. ಸೊ ನಾವು ಇದು ಬೆಸ್ಟ್ ಹೇಗೆ ಕಂಟ್ರೋಲ್ ಮಾಡೋದಂದ್ರೆ ಇದು ಕ್ರಾಪ್ ಕವರ್ ಅಂತ ಇದೆ. ಇದು ಕೀಟ ಎಲ್ಲ ಒಳಗ್ ಹೋಗಲ್ಲ ಇದು ಹಾಕಿದ್ರೆ. ಮತ್ತೆ ಹಾಗೇನೆ ಕ್ಯಾಬೇಜ್ ರೂಟ್ಸ್ ಯಾವಾಗ್ಲೂ ಸರ್ಫೇಸ್ ಅಲ್ಲಿ ಇರೋದು. ಸೊ ನಾವು ಅದಕ್ಕೆ ಸಾಡಸ್ಟ್ ಅಂತ ಇಲ್ಲಿ ಮಿಲ್ಸ್ ಅಲ್ಲಿ ಸಿಗತ್ತೆ, ಅದ್ ಹಾಕಿದೀವಿ. ಅದಾಗ ಮಾಯಿಶ್ಚರ್ ನ ಲಾಂಗ್ ಅವರ್ಸ್ ಅಲ್ಲಿ ರಿಟೈನ್ ಮಾಡಿರತ್ತೆ. ಸೊ ಹಾಗೆ ಈ ಕ್ಯಾಬೇಜ್ ಹೆಲ್ದಿ ಆಗಿ ಗ್ರೋ ಆಗತ್ತೆ. ಇದು ಈಗ ನೋಡ್ಬೋದು, ಇದು ಕೋಸ್ಟಲ್ ಏರಿಯಾ ಆದ್ರೂ ಚಂದ ಆಗಿ ಬೆಳೆದಿದೆ ಕ್ಯಾಬೇಜ್. ಇದು ರೇಸ್ಡ್ ಬೆಡ್ ಕಾನ್ಸೆಪ್ಟ್, ಇದು ರೇಸ್ ಮಾಡಿರೋದು. ಈಗ ಇಲ್ಲೆಲ್ಲ ಮಳೆ ಜಾಸ್ತಿ ಕೋಸ್ಟಲ್ ಏರಿಯಾ, ಅದಕ್ಕೆ ಇಲ್ಲಿ ಗೊಬ್ಬರ ಎಲ್ಲ ನೀರಲ್ಲಿ ಆಚೆ ಹೋಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇದು ನಾವು ಇಲ್ಲಿ ರೇಸ್ಡ್ ಬೆಡ್ ಕಾನ್ಸೆಪ್ಟ್ ನ ಮಾಡಿದೀವಿ. ಇದರಲ್ಲೆಲ್ಲ ಗೊಬ್ಬರ ಎಲ್ಲ ಹಾಕಿ ಹೆಲ್ದಿ ಆಗಿ ಗ್ರೋ ಆಗತ್ತೆ ಪ್ಲಾಂಟ್ಸ್. ನೋಡಿ ಸ್ನೇಹಿತರೆ, ಕಳೆದ 1.5 ತಿಂಗಳ ಹಿಂದೆ ಇವರು ಜನವರಿ ಟೈಮಲ್ಲೂ ಅಂದ್ರೆ ಡಿಸೆಂಬರ್ ಜನವರಿ ಟೈಮಲ್ಲೂ ಕ್ಯಾಬೇಜ್ ಬೆಳೆದಿದ್ರು. ತುಂಬಾ ಚೆನ್ನಾಗಿ ಬೆಳೆದಿತ್ತು. ಹಳೆ ವಿಡಿಯೋದಲ್ಲಿ ನೀವು ಯಾರು ನೋಡಿಲ್ಲ ಅವ್ರು ನೋಡ್ಕೊಂಡ್ ಬನ್ನಿ. ಇವಾಗ ಮಾರ್ಚ್ ಅಲ್ಲೂ ಕೂಡ ಚೆನ್ನಾಗಿ ಬೆಳೀತದೆ.
ಚೆನ್ನಾಗಿ ಬೆಳೀತದೆ ಕರಾವಳಿಯಲ್ಲಿ ಅನ್ನುವಂಥದ್ದು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ರೈತರು ಪ್ರಯೋಗಗಳನ್ನು ನೋಡಿದ್ದಾರೆ. ನೀವು ಕೂಡ ಮನೆಯ ಸಣ್ಣ ಜಾಗದಲ್ಲಿ ಆರೋಗ್ಯಯುತವಾಗಿರುವಂತಹ ಕ್ಯಾಬೇಜ್ನ ನೀವು ಬೆಳಿಬಹುದು. ಇಲ್ಲಿ ನಾವು ಅವರೆಕಾಯಿ ಬೆಳೆಸಿದ್ದೇವೆ. ಹ್ಮ್. ಇಲ್ಲಿ 2 ವೆರೈಟಿ ನೋಡ್ಬೋದು. ಒಂದು ಇದು ಹೀಗೆ ಫ್ಲಾಟ್ ಇದೆ, ಹಾ. ಸೊ ಇದರಲ್ಲಿ ಬೀಜಗಳು ನೋಡಿ, ಇದರಲ್ಲಿ ಕಮ್ಮಿ ಇದೆ. ಹಾ. ಇನ್ನೊಂದು ವೆರೈಟಿ ಅಲ್ಲಿದೆ, ಯಾವ್ದು ಇದಾ? ಹೌದು, ಅದು ಚೂರು ಉದ್ದ ಇದೆ, ಅದರಲ್ಲಿ ಬೀಜಗಳು ಜಾಸ್ತಿ ಇದೆ ಓ. ನೋಡಿ. ಈಗ ನಾವು ಇಲ್ಲಿ ಬೆಳೆಸಿದ್ದೇವೆ, ಇಲ್ಲಿ ಯಾವುದೇ ನಾವು ನೆಟ್ ಕವರ್ ಹಾಕಿಲ್ಲ, ಹಾಗೆ ಹಬ್ಸಿದ್ದೇವೆ ನೆಟ್ಟಿ. ಇದು ಸ್ವಲ್ಪ ಬೇರೆ ಗಾತ್ರದಲ್ಲಿ ಇದೆಲ್ಲ, ಬೇರೆ ಹೌದು, ಉದ್ದ ಆಗಿದೆಲ್ಲ. ಉದ್ದ, ಇದು ಉದ್ದ, ಅದು ಚಟ್ಟೆ. ಎಷ್ಟು ಸಲ ಸಾಂಬಾರು ಮಾಡಿದ್ರಿ ನೀವು? ಸುಮಾರು ಸತಿ ಮಾಡಿದ್ದೇವೆ, ಸಾಂಬಾರ್, ಪಲ್ಯ ಅಂತ. ಹಾ. ಇಲ್ಲಿ ನೀವು ನೋಡಿ, ಇಲ್ಲಿ ಹಬ್ಸಿದ್ದೇವೆ ನಾವು, ಯಾವುದೇ ಇದಕ್ಕೆ ಕೀಟಗಳು ಯಾವುದೂ ಇಲ್ಲ. ಹ್ಮ್. ಇದು ನಾವು ಆರ್ಗ್ಯಾನಿಕಲಿ ಬೆಳೆಸಿದ್ದು. ಈಗ ಆರ್ಗ್ಯಾನಿಕ್ ಅಲ್ಲೇ ಯಾಕೆ ಬೆಳೆಸಿ ತಿನ್ಬೇಕು ಅಂತ ನೀವು ಹೇಳ್ತೀರಿ? ಸೊ ಆರ್ಗ್ಯಾನಿಕಲಿ ಬೆಟರ್, ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೇವೆ ರೋಗಗಳು ಜಾಸ್ತಿ ಅಂತ. ಅದರಲ್ಲಿ ಸ್ಟಡೀಸ್ ಮಾಡಿದ್ದು ಗೊತ್ತಾಗ್ತದೆ, ಇದು ಮೇನ್ಲಿ ನಮ್ದು ಫುಡ್ ಹ್ಯಾಬಿಟ್ಸ್ ಇಂದ ಅಂತ. ಹ್ಮ್. ಸೊ ಅದು ಕೆಮಿಕಲ್ಸ್ ಇಂದ ತಿಂದು ಬೇರೆ ಬೇರೆ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಹಾಕಿದ ಕಾರಣ ಅದು ನಮ್ ಜೀನ್ ಲೆವೆಲ್ನೇ ಚೇಂಜಸ್ ಮಾಡ್ತಿದೆ, ಅದರಲ್ಲೇ ಮ್ಯೂಟೇಶನ್ಸ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಆರ್ಗ್ಯಾನಿಕಲಿ ಬೆಳೆಸಿದ್ದು ನಮ್ಗೆ ಇದು ತಿಂದ್ಮೇಲೆ ಗೊತ್ತಾಗ್ತದೆ ಆರ್ಗ್ಯಾನಿಕ್ ಮತ್ತೆ ಕೆಮಿಕಲಿ ಗ್ರೋನ್ ವೆಜಿಟೇಬಲ್ಸ್ ಎಷ್ಟು ಡಿಫ್ರೆಂಟ್ ಇದೆ ಅಂತ. ಇದರಲ್ಲಿ ನಮ್ಗೆ ಅದು ಆಯಿಲ್ ಸೆಕ್ರೇಷನ್ಸ್ ಅದು ತುಂಬಾ ಕಾಣ್ತದೆ ಅದನ್ನ ಬಿಡಿಸಿದಾಗ. ಹಾಗಾಗಿ ಇದು ತಿಂದಾಗ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರ್ತದೆ, ರೋಗಗಳು ಬರೋದು ಪ್ರಮಾಣ ಕಮ್ಮಿ ಆಗ್ತದೆ. ಇದು ಇಲ್ಲಿ ನೋಡ್ಬೋದು ಮಸ್ಕ್ ಮೆಲನ್, ಹಾ. ಇಲ್ಲಿ ಮಸ್ಕ್ ಮೆಲನ್ ಕಾಣುತ್ತೆ. ಸೊ ಇಲ್ಲಿ ನಮ್ಮ ಹತ್ರ 2 ವೆರೈಟೀಸ್ ಮಸ್ಕ್ ಮೆಲನ್ ಇದೆ. ಇದು ನಮ್ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಸಿಗೋದು, ಮತ್ತೆ ಇದು ಲೋಕಲ್ ವೆರೈಟಿ ಇಬ್ಬುಳ ತರ ಇರುತ್ತೆ, ಕುಕುಂಬರ್ ತರ, ಸೌತೆ ರೀತಿ. ಸೌತೆ ರೀತಿಯಲ್ಲಿ. ಇದು ಯಾವುದು? ಇದು ಪಂಪ್ಕಿನ್. ಹಾ. ನಮ್ದು ಮನೆಯಲ್ಲಿ ಈಗ 5 ವೆರೈಟೀಸ್ ಪಂಪ್ಕಿನ್ ಇದೆ, ಬಟರ್ ನಟ್ ಸ್ಕ್ವಾಶ್, ಲಾಂಗ್ ಪಂಪ್ಕಿನ್, ಮತ್ತೆ ಬೇರೆ ಬೇರೆ ನಾಟಿ ವೆರೈಟೀಸ್ ಇದೆ. ಹಾ. ಅದಲ್ಲಿ ನೋಡ್ಬೋದು ಅದು ಸೋರೆಕಾಯಿ. ಮತ್ತೆ ಇದೊಂದು 3G ಕಟಿಂಗ್ ಮಾಡಿದ ಇದೆ ಸೋರೆಕಾಯಿನ? ಹಾ, ಅದು 3G ಕಟಿಂಗ್ 4G ಕಟಿಂಗ್ ಅಂತ ನಾವು ಮಾಡಿ ಅದು ಜಾಸ್ತಿ ಸೋರೆಕಾಯಿ ಬರೋ ತರ ಮಾಡಿದ್ವಿ. ಸ್ನೇಹಿತರೆ, ಪ್ರಕಾಶ್ ಜೋಶಿ ಅವರು ಅಂತ ಹೇಳಿ ಒಬ್ರು ಕೃಷಿಕರು ನಮ್ಮ ಮನೆಯಲ್ಲಿ ಮಾಡಿರುವಂತದ್ದು ಒಂದು 3G ಕಟಿಂಗ್ 4G ಕಟಿಂಗ್ ಒಂದು ವಿಡಿಯೋ ಇದೆ, ನೀವು ಅದನ್ನು ನೋಡ್ಕೊಳ್ಳಿ, ಆಗ ನಿಮ್ಗೆ ಹೆಚ್ಚೆಚ್ಚು ಸೋರೆಕಾಯಿನ ಪಡಿಲಿಕ್ಕೆ ಆಗ್ತದೆ. ಇದು ಇನ್ನೊಂದು ನಾಟಿ ವೆರೈಟಿ ಪಂಪ್ಕಿನ್. ಇಲ್ಲಿ ನಾವು ಬೇರೆ ಬೇರೆ ವೆರೈಟಿ ಮೆಣಸ್ ನಾವು ನೋಡ್ಬೋದು. ಹಾ. ಇಲ್ಲಿ ಒಂದು ಫುಲ್ ಬ್ಲಾಕ್ ಕಲರ್, ಡಾರ್ಕ್ ಕಲರ್ ಆಗಿದೆ ನೋಡಿ. ಹಾ. ಆಮೇಲೆ ಇನ್ನೊಂದಲ್ಲಿ ಹಾಫ್ ಬ್ಲಾಕ್ ಹಾಫ್ ಗ್ರೀನ್, ಅದು ಒಂದು ಬೇರೆ ವೆರೈಟಿ. ಬಿಸಿಲಿಗೆ ಕರ್ಚಿರೋದಲ್ಲ? ಅಲ್ಲ ಅಲ್ಲ, ಅದು ಹಾಗೆ ವೆರೈಟಿ. ಹಾ. ಆಮೇಲೆ ಇಲ್ಲಿ ಇನ್ನೊಂದು ನೋಡ್ಬೋದು, ಹಾ. ಜನರಲಿ ಮೆಣಸಿನಕಾಯಿ ಕೆಳಗ್ ಕಡೆ ಹೋಗ್ತಾ ಇರ್ತದೆ. ಹೌದು. ಇಲ್ಲಿ ನೋಡಿ ಮೇಲ್ ಕಡೆ ಇದು ಸೂರಜ್ಮುಖಿ ಅಂತ ಹೇಳ್ತಾರೆ. ಇದು ಜಪಾನ್ ಮೆಣಸು ಅಂತಾನೆ ಹೇಳ್ತಾರೆ, ನಮ್ಮ ಮನೇಲಿ ಉಂಟು ಇದು. ಅದು ತುಂಬಾ ಚೆನ್ನಾಗಾಗತ್ತಲ್ಲ? ಹೌದು, ಸುಮಾರು ಆಗ್ತದೆ ಇದು. ಹಾ. ಇದು ನಿನ್ನೆ ಮೊನ್ನೆ ತೆಗ್ದು ಪುನಃ ಇಷ್ಟ ಆಗಿದೆ. ನೀವು ಸಾಂಬಾರಿಗೆ ಇದನ್ನೇ ಉಪಯೋಗ ಮಾಡ್ತೀರಾ? ಹೌದು. ಇಲ್ಲಿ ನಾವು ಬೇರೆ ಬೇರೆ ಪೆಸ್ಟ್ ಗೆ ಇಟ್ಟಿದ್ದೇವೆ. ಹಾ. ಇಲ್ಲಿ ಒಂದು ಟ್ರಾಪ್ ಇಟ್ಟಿದ್ದೇವೆ ನೋಡಿ, ಇದು ಹಾ. ಒಂಥರ ಟ್ರಾಪ್. ಹಾ. ಇನ್ನೊಂದು ಸ್ಟಿಕ್ಕಿ ಟ್ರಾಪ್ ಅಂತ ಇಟ್ಟಿದ್ದೇವೆ, ಆಚೆ ಇದೆ ನೋಡಿ, white. ಶೀಟ್. ಹೌದು, ಶೀಟ್. ಹಾ. ಇನ್ನೊಂದು ಶೀಟ್, ಹಾಗೆ 2 ಟೈಪ್ ಇಟ್ಟಿದ್ದೇವೆ. ಹಾ. ಮತ್ತೆ ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಗೊಂಡೆ ಹೂ ಬೆಳೆಸಿದ್ದೇವೆ, ಒಂದು ಆರೆಂಜ್ ಇದೆ, ಯೆಲ್ಲೋ ಇದೆ, ಬೇರೆ ಬೇರೆ ಟೈಪ್. ಹಾ. ಸೊ ಇದು ನ್ಯಾಚುರಲ್ ಪೆಸ್ಟ್ ರೆಸಿಸ್ಟೆನ್ಸ್, ಇನ್ಸೆಕ್ಟ್ ಬರ್ದಿರೋ ಹಾಗೆ. ಹಾ. ಇದು ಗಿಡಗಳ ಮಧ್ಯ ನೆಟ್ರೆ ಹಾ. ಅದಕ್ಕೆ ಬರೋ ರೋಗಗಳನ್ನು ಅಥವಾ ಕೀಟಗಳು ಬರೋದನ್ನು ಕಮ್ಮಿ ಆಗ್ತದೆ. ಇದು ಇಲ್ಲಿ ಮಾವಿನಕಾಯಿ ನೋಡ್ಬೋದು, ಇದು ಮಲ್ಲಿಕಾ ವೆರೈಟಿ. ಹಾ. ಇದು 6 ವರ್ಷ ಆಗಿದೆ ನಾವು ಹಾಕಿ. ಹಾ. ಇದು ತುಂಬಾ ವೈಡ್ ಆಗಿ ಬೆಳೆಯೋ ಮರ, ಅದಕ್ಕೆ ಇದು ತುಂಬಾ ತಂಪಿರತ್ತೆ, ಕೆಳಗ್ ನೋಡಿದ್ರೆ ಶೇಡಿ ರೀಜನ್ ಇರತ್ತೆ. ಹಾ. ಮತ್ತೆ ಇದರದ್ದು ತುಂಬಾ ಎಲೆಗಳು ಬೀಳತ್ತೆ, ಈ ಎಲೆಯಿಂದ ನಾವು ಜೀವಾಮೃತ ಎಲ್ಲ ಮಾಡ್ತೀವಿ ಅದಕ್ಕೆ. ಮತ್ತೆ ಇಲ್ಲಿ ತಂಪಾಗಿರೋ ಕಾರಣ ಇಲ್ಲಿ ಕೆಲವು ಗಿಡಕ್ಕೆ ಸ್ವಲ್ಪ ತಂಪು ವಾತಾವರಣ ಬೇಕು, ಅದಕ್ಕೆ ಇಲ್ಲಿ ಅಂತ ಗಿಡವನ್ನು ಬೆಳೆಸ್ಬೋದು. ಹೇಗಿದೆ ಟೇಸ್ಟ್ ಇದ್ರದ್ದು? ಟೇಸ್ಟ್ ಚೆನ್ನಾಗಿದೆ, ಸ್ವೀಟ್ ಇದೆ. ಬೆಳಿಬೇಕಾದ್ರೆ ಹುಳ ಎಲ್ಲ ಬರ್ತದ? ಹಾ, ಸ್ವಲ್ಪ ಬರ್ತದೆ, ಬಟ್ ತುಂಬಾ ಇಲ್ಲ. ಎಷ್ಟು ಚೆನ್ನಾಗಿರೋ ಹಣ್ಣದ್ದು ಗಿಡ ಎಲ್ಲಿಂದ ತಂದಿದ್ದು ನೀವು? ಇದು ಇಲ್ಲಿ ಹತ್ರ ನರ್ಸರಿ ಇದೆ, ಅನ್ನಪೂರ್ಣ ನರ್ಸರಿ ಅಂತ, ಅಲ್ಲಿಂದ ತಂದಿರೋದು ಇದು. ನಿಮ್ಗೊಂದು ಒಳ್ಳೆ ಆಪ್ಷನ್, ಕೈಯಲ್ಲೇ ಹೋಗಿ ತೆಗೆದು ಕಿತ್ತು ತಿನ್ಬೋದಲ್ಲ? ಹೌದು. ನಿಮ್ಗೆ ಕಲ್ಲು ಹೊಡೆಯುವ ಅಭ್ಯಾಸ ಇಲ್ಲ ಅಲ್ಲ? ಇಲ್ಲದ್ರೆ ಕಲ್ಲು ಹೊಡೆದು ನೀವು ಹಾರಿಸ್ಬೇಕಾಗತ್ತೆ. ಇಲ್ಲಿ ಕೈಯಲ್ಲೇ ಸಿಗುತ್ತೆ ನೋಡಿ ಸ್ನೇಹಿತರೆ. ಸೂಪರ್ ಆಗಂತ ಮಾವನ್ನು ಕೂಡ ಬೆಳೆಸಿದ್ದಾರೆ. ನಾವಿಲ್ಲಿ ತುಂಬಾ ಮರ ಎಲ್ಲ ಹಾಕಿದೀವಿ. ಇಲ್ಲಿ ಜಂಬು ನೇರಳೆ ಮತ್ತೆ ಮಾವಿನಕಾಯಿ, ಅಬಿಯು ಎಲ್ಲ ಹಾಕಿದೀವಿ. ಅದಕ್ಕೆ ಇಲ್ಲಿ ನಮ್ ಇರೋ ಡ್ರಿಪ್ ಲೈನ್ಗೆ ಸ್ಪ್ರಿಂಕ್ಲರ್ ಹಾಕಿದೀವಿ. ಇದು ನೋಡ್ಬೋದು, ಇದು ಸ್ವಲ್ಪ ಶಾರ್ಟ್ ರೇಂಜ್ ಸ್ಪ್ರಿಂಕ್ಲರ್, ಇದು ತುಂಬಾ ದೂರ ಹೋಗಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಸ್ಪ್ರಿಂಕ್ಲರ್ ಇದೆ ಆಚೆ. ಒಂದಿನಕ್ಕೆ ಎಷ್ಟು ಗಂಟೆ ಬಿಡ್ತೀರಿ ಸ್ಪ್ರಿಂಕ್ಲರ್ ನೀರು? ಇದು ಒಂದು
ಈಚ್ 10 ನಿಮಿಷ ಬಿಡ್ತೇವೆ. ಇದು ಕ್ಲೋಸ್ ಮಾಡಿ ಅದು ಆನ್ ಮಾಡಿ ಅದು ಅರ್ಥದ. ಇದು ಸ್ವಲ್ಪ ಲಾಂಗ್ ರೇಂಜ್, ಇದು ಜಾಸ್ತಿ ಮರ ಇದೆ ಈಚೆ, ಅದಕ್ಕೆ. ಈಗ ನಮ್ಮ ಹತ್ರ ಬರ್ತದೆ ಹಾರ್ಕೊಂಡಿದ್ದು. ಹರ್ತದೆ. ಸ್ಲೋ ಆಯ್ತಲ್ಲ, ನೀರು ಕಡಿಮೆ ಆಗಿದೆ, ನೀರು ಕಡಿಮೆ ಆಗಿದೆ, ಟ್ಯಾಂಕಿಲ್ ಕಡಿಮೆ ಆಗಿದೆ ಅಂತಲ್ಲ. ಅಥವಾ ಅದು ರೊಟೇಟ್ ಆಗ್ತದೆ ಮೇಲೆ. ಅದಕ್ಕೆ ಇನ್ನು ಪವರ್ ಬೇಕು. ನೀರು ಇನ್ನು ತುಂಬಬೇಕಷ್ಟೇ ಅಂತಲ್ಲ, ಟ್ಯಾಂಕಿಲ್ ಖಾಲಿ ಆಗಿರ್ಬೋದು. ಇದು ನಾವು ಇಲ್ಲಿ ಇನ್ನೊಂದು ರೇಸ್ ಬೆಡ್ ಮಾಡಿದೀವಿ. ಇದು ನಾವೇ ಹಾಕಿರೋದು. ಇದು ಸಿಮೆಂಟ್ ಬ್ಲಾಕ್ಸ್ ಇಟ್ಟು, ಮತ್ತೆ ಇದು ಡ್ರಿಪ್ ಇರಿಗೇಷನ್ ನಾವು ಬೇರೆ ತರ ಈ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಇಲ್ಲಿ ಅಲಸಂಡೆ ಗಿಡ ಹಾಕಿದ್ದೇವೆ. ಇದಕ್ಕೆ ಮಿಸ್ಟ್ ತರ ನೀರ್ ಬೀಳತ್ತೆ ನೋಡಿ, ಆಗ ಅದು ಚಂದಾಗಿ ಅಲಸಂಡೆ ಎಲ್ಲ ಬೆಳೆಯತ್ತೆ. ಅದಕ್ಕೆ ಇದು ಹೊಸ ಕಾನ್ಸೆಪ್ಟ್ ನಾವು ಇಲ್ಲಿ ಟ್ರೈ ಮಾಡಿದೀವಿ. ಮಿಸ್ಟ್ ತರ ಬೀಳತ್ತೆ ನೀರು, ಒಂದೊಂದಕ್ಕೊಂದೊಂದು ವಿಧಾನ. ಆಗ ನಿತ್ಯ ನೀರು ಹಿಡಿಬೇಕು ಅಂತ ಇಲ್ಲ ಇಲ್ಲೆಲ್ಲ. ಇಲ್ಲ, ಸ್ವಲ್ಪ ಒಂದು 10 ನಿಮಿಷ ಬಿಟ್ರೆ ಸಾಕು ಅಷ್ಟೇ. ಸಾಕಾಗತ್ತೆ ಗಿಡಕ್ಕೆ. ಪ್ರತಿನಿತ್ಯ ಹಿಡಿತೀರಾ? ಒಂದು 10 ನಿಮಿಷ ಬೆಳಿಗ್ಗೆ ಆನ್ ಮಾಡಿ ಇಟ್ರೆ ಸಾಕು. ಇದು ಹೊಂಗೆ ಮರ, ಇಲ್ಲಿ ಒಂದಿದೆ, ಆಮೇಲೆ ಆಚೆ ಒಂದು ಹೊಂಗೆ ಮರ ಇದೆ. ಇದು ಏನಂದ್ರೆ ತುಂಬಾ ತಂಪು, ಬೇಸಿಗೆಗಾಲದಲ್ಲೂ ನಮ್ಗೆ ಒಳ್ಳೆ ತಂಪಿದೆ. ಇಲ್ಲಿ ಮಧ್ಯಾಹ್ನ ನಮ್ಗೆ ನಡಿಲಿಕ್ಕೆ ಆಗ್ತದೆ. ಈಗ ಇದ್ರದ್ದು ಎಲೆಗಳು ಗೊಬ್ಬರಕ್ಕೆ ತುಂಬಾ ಒಳ್ಳೇದು. ಸೊ ಇದು ನಾವು ಡೈರೆಕ್ಟ್ ಹಾಕಿದಾಗ ಏನಾಗ್ತದೆ ಅಂದ್ರೆ ಅದು ಡಿಕಂಪೋಸ್ ಸರಿ ಆಗುದಿಲ್ಲ, ಪುಡಿ ಸರಿ ಆಗುದಿಲ್ಲ. ಹಾಗಾಗಿ ನಾವು ಇದನ್ನ ನೀರಲ್ಲಿ ಹಾಕಿ ಅದನ್ನ ಕೊಳ್ಸಿ ಆಮೇಲೆ ಅದನ್ನ ಗಿಡಗಳಿಗೆ ಹಾಕುದು. ಅದು ನೀರಿಗೆ ಹಾಕುವಾಗ ಅದ್ರ ಜೊತೆ ಬೆಲ್ಲನೂ ಹಾಕ್ತೇವೆ. ಬೆಲ್ಲ ಹಾಕಿದಾಗ ಬೇರೆ ಬೇರೆ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆದ್ಮೇಲೆ ಅದನ್ನ ಗಿಡಗಳಿಗೆ ಡೈರೆಕ್ಟ್ ಅಲ್ಲ 1:10 ರೇಷಿಯೋ ಹಾಕಿ ನೀರಿಗೆ ಹಾಕೋದು. ಆವಾಗ ಅದಕ್ಕೆ ಒಳ್ಳೆ ಗೊಬ್ಬರ ಆಗ್ತದೆ. ನೋಡಿ ಸ್ನೇಹಿತರೆ, ಫ್ರೀ ಆಗಿ ಹೊಂಗೆ ಹಿಂಡಿಯ ಬದಲಾಗಿ ಮಾಡುವಂತ ಒಂದು ಹೊಸ ಆವಿಷ್ಕಾರವನ್ನು ಇವರು ಹೇಳ್ತಿದ್ದಾರೆ. ನಾವು ಹೆಚ್ಚಾಗಿ ಹೇಳ್ತೀವಿ ಇದರ ಇಮ್ಯುನಿಟಿ ಬೂಸ್ಟರ್ಗೋಸ್ಕರ ಗಿಡ ಗ್ರೋತ್ ಪ್ರಮೋಟರ್ ಆಗಿ ಹೊಂಗೆ ಹಿಂಡಿಯನ್ನು ಉಪಯೋಗ ಮಾಡಬೇಕು ಅಂತೇಳಿ. ಇವರು ಅದನ್ನೇ ಅತ್ಯಂತ ಸುಲಭವಾಗಿ ಮಾಡುವಂತ ವಿಧಾನ. ಎಲೆಗಳನ್ನು ಉಪಯೋಗಿಸಿ ಒಂದು ಜೀವಾಮೃತದ ರೀತಿಯ ಇನ್ನೊಂದು ರೀತಿಯ ದ್ರವ ಗೊಬ್ಬರವನ್ನು ರೆಡಿ ಮಾಡಿ ಗಿಡಗಳಿಗೆ ಹಾಕುವಂಥದ್ದು. ಎಷ್ಟು ದಿವಸಕ್ಕೊಂದ್ಸಲ ಹಾಕ್ಬೇಕು? ಅದನ್ನ ತಿಂಗಳಿಗೆ ಒಂದ್ಸಲ ಹಾಕ್ತೇವೆ. ಅದು ಅದೇ ಫರ್ಮೆಂಟ್ ಮಾಡಿದ ನೀರ್ನ ಹಾಕ್ತೇವೆ. ಹಾಕಿದ್ಮೇಲೆ ನಿಮ್ಮ ತೋಟದಲ್ಲಿ ಹೇಗಿದೆ ರಿಸಲ್ಟ್? ಅದು ರಿಸಲ್ಟ್ ಗ್ರೋತ್ ಪ್ರಮೋಟರ್ ಮತ್ತೆ ಫ್ಲವರಿಂಗ್ ಟೈಮ್ ಅಲ್ಲೂ ತುಂಬಾ ಹೆಲ್ಪ್ ಮಾಡ್ತದೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ನೋಡಿ ಇದ್ರ ಎಲೆ. ನಿಮಗೆ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನದಿ ಬದಿಯಲ್ಲಿ ಸಾಮಾನ್ಯ ಇರ್ತದೆ, ಎಲ್ಲಾ ಕಡೆ ನದಿಗಳಲ್ಲಿ ಇರ್ತದೆ ನಮ್ಮ ಕರಾವಳಿಯಲ್ಲಿ. ಇದು ಹೊರಗಡೆ ಎಲ್ಲ ತಂದು ನೆಟ್ರೆ ಮಾತ್ರ ಇರುವಂತದ್ದು. ನೀವು ಬಯಲುಸೀಮೆ ಕಡೆಗೆ ಹೋದ್ರೆ, ಬೇರೆ ಜಿಲ್ಲೆ ಕಡೆ ಎಲ್ಲ ಬೆಂಗಳೂರು ಸೈಡ್ ಅಲ್ಲಿ ಹೋದ್ರೆ ಊರೂರಲ್ಲಿ ಇರ್ತದೆ. ಅತ್ಯಂತ ಕೋಲ್ಡ್ ಮಾಡುತ್ತೆ ಟೆಂಪರೇಚರ್. ನೋಡಿ ಇವರ ಮನೆ ಪಕ್ಕದಲ್ಲಿರುವಂತ ಮರ. ಆ ಕಡೆ ಜಮೀನ್ ನಿಮ್ದು ಅದು? ಮತ್ತೆ ಅದು ತುಂಬಾ ಉಪಯೋಗ ಇದಲ್ಲ ನಿಮ್ಗೆ. ಆ ಜಮೀನಿಂದಾಗಿ ಇದು ನೆರಳು ನಿಮ್ಗೆ ಸಿಗ್ತಾ ಇದೆ ಅಲ್ಲ, ನಿಮ್ಮ ಕಾರಿಗೆ ಮನೆಗೆ ಎಲ್ಲ. ಸ್ನೇಹಿತರೆ, ಡಾಕ್ಟರ್ ಸ್ಮಿತಾ ರಾಜೇಶ್ ಅವರ ಫ್ಯಾಮಿಲಿ ಇದೆ. ಡಾಕ್ಟರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಆರಾಮ್. ಇವತ್ತು ನಿಮ್ಮ ಮಕ್ಕಳದ್ದೇ ಒಂದು ಕಂಟೆಂಟ್ ಮಾಡಿರುವಂತದ್ದು. ಯಾಕೆಂದ್ರೆ ಮಕ್ಕಳಿಗೆ ಅದು ಫೀಲ್ ಆಗುತ್ತೆ ತುಂಬಾ, ಅವರು ಮಾಡುವ ಕೆಲಸಗಳನ್ನು ತೋರಿಸಿರುವಂತದ್ದು. ಎಷ್ಟೋ ಜನ ನಮ್ಮ ರಾಜ್ಯದಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳು, ಸ್ಕೂಲ್ ಮಕ್ಕಳುಗಳಿಗೆಲ್ಲ ರಜೆ ಸಿಗ್ತಾ ಇದೆ. ಬೇಸಿಗೆ ಶಿಬಿರದಲ್ಲಿ ಈಗ ತುಂಬಾ ಜನರು ಈ ರೀತಿಯ ಟ್ರೈನಿಂಗ್ ಗಳೆಲ್ಲ ಕೊಡ್ತಾರೆ. ಕೃಷಿ ಮಾಡುವಂಥದ್ದು, ಮನೆ ಕೆಲಸ ಮಾಡುವಂಥದ್ದು, ಹೊಸ ಹೊಸ ಆರ್ಟ್, ಚಿತ್ರ ಬಿಡಿಸುವಂಥದ್ದು, ಜಾದು ಮಾಡುವ ಇಂಥದ್ದೆಲ್ಲ ತೋರಿಸ್ತಾರೆ. ಅದರಲ್ಲೊಂದು ಪಾರ್ಟ್ ಇದು. ಹಾಗಾಗಿ ಇದನ್ನು ತೋರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಏನನ್ಸುತ್ತೆ ಸರ್, ಹೇಗೆ ಮಕ್ಕಳು ಬೇಸಿಗೆ ರಜೆಯನ್ನು ಸದುಪಯೋಗ ಪಡಿಸ್ಕೋಬೇಕು ನಿಮ್ಗೆ ಅನ್ಸುತ್ತೆ? ಈಗ ನಿಮ್ಗೆ ನಮ್ಮ ಬಗ್ಗೆ ಗೊತ್ತಿದೆ. ಈಗ ಇದು ಈ ಕೃಷಿ ಚಟುವಟಿಕೆ, ತರಕಾರಿ ಬೆಳೆಸೋದು ಇದೆಲ್ಲ ನಮ್ಗೆ ನಿತ್ಯದ ಕೆಲಸ. ಈಗ ಈ ಸಮರ್ ಹಾಲಿಡೇಸ್ ಅಲ್ಲಿ ಈಗ ವಿಪುಲ್ದಾಗ್ಲಿ, ಕೋಯಲ್ದ ಈಗ ಎಕ್ಸಾಮ್ ಮುಗ್ದಿದೆ, ಅವ್ರು ಸ್ವಲ್ಪ ಫ್ರೀ. ಈಗ ಅವ್ರನ್ನ ಯಾವ್ಯಾವ್ದೋ ಟ್ರೈನಿಂಗ್ ಪ್ರೋಗ್ರಾಮು ಅಥವಾ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ಈ ತರದ್ ಕೃಷಿ ಚಟುವಟಿಕೆಗೆ ಅವ್ರನ್ನು ಉಪಯೋಗಿಸ್ಕೊಂಡ್ರೆ ಅವರಿಗೂ ಒಂದು ಇಂಟ್ರೆಸ್ಟ್ ಮತ್ತೆ ಟೈಮು ಉಪಯೋಗಿಸ್ಕೊಂಡಂಗ ಆಗತ್ತೆ. ನೋಡಿ, ನಾವು ತರಕಾರಿ ಬೆಳೆಸ್ತಾ ಇದೀವಿ, ಬಟ್ ಈಗ ನೆಕ್ಸ್ಟ್ ಜನರೇಷನ್ ಸಾವಯವ ತರಕಾರಿ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲರೂ ಅವ್ರವ್ರಿಗೆ ಎಷ್ಟು ಸ್ವಲ್ಪ ಜಾಗ ಇದೆ ಅದ್ರಲ್ಲಿ ಬೆಳೆಸ್ಕೊಂಡು ಅವ್ರ ಮನೆಗೆ ಬೇಕಾದ ತರಕಾರಿ ಮಾಡ್ಕೊಂಡ್ರೆ ಸಾಕು. ಸೊ ಅದು ಮಾಡ್ಬೇಕಾದ್ರೆ ನಾವು ಹಿರಿಯರು ಟ್ರೈನಿಂಗ್ ಕೊಡದೇ ಇದ್ರೆ ಮುಂದಕ್ಕೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸಮ್ಮರ್ ವೆಕೇಶನ್ಸ್ ಏನ್ 2 ತಿಂಗಳಿರತ್ತೆ, ಅವರಿಗೆ ನಮ್ಮನೇಲಿ ಅವ್ರ ಮುಂಚೆಯಿಂದನು ನರ್ಸರಿ ಮಾಡೋದು, ಮತ್ತೆ ಆ ನರ್ಸರಿ ಗಿಡಗಳು ಸ್ವಲ್ಪ ದೊಡ್ಡದಾದ್ಮೇಲೆ ನೆಲಕ್ಕೆ ಹಾಕೋದು, ಅಲ್ಲಿ ಒಂದು ಸಾಯಿಲ್ ಮೇಂಟೈನ್ ಮಾಡೋದು, ರೇಸ್ಡ್ ಬೆಡ್ ಮಾಡೋದು, ಇದೆಲ್ಲ ಈ 2 ತಿಂಗಳು 3 ತಿಂಗಳು ಅವ್ರಿಗೆ ಸ್ವಲ್ಪ ಎಕ್ಸಾಮ್ ಫ್ರೀ ಇರುವಾಗ ಮಾಡ್ಕೊಳ್ತಾರೆ. ಹಾಗೆ ನಮ್ಮ ನೆಂಟರು ಯಾರು ಬಂದ್ರೆ ಮಕ್ಕಳು ಅವ್ರಿಗೂ ಹೇಳ್ಕೊಡ್ತೀವಿ. ಸೊ ಮುಂದಿನ ಪೀಳಿಗೆಗಳು ಮಕ್ಕಳು ಏನ್ ಮಾಡ್ಬೇಕಂದ್ರೆ ಇದೆಲ್ಲ ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡ್ರೆ ಮುಂದಕ್ಕೆ ಯಾವಾಗಾದ್ರೂ ಯೂಸ್ ಆಗತ್ತೆ. ಈಗ ನೀವು ನೋಡ್ತಾ ಇದ್ದೀರಾ, ಮುಂಚೆ ಗ್ಯಾಸ್ ಇತ್ತು,
ಸೌದೆ ಒಲೆ ಮರ್ತೋಗಿದ್ರು. ಹೌದು. ಈಗ ಸೌದೆ ಒಲೆ ವಾಪಸ್ ಬಂದಿದೆ. ಕರೆಕ್ಟ್. ಹಾಗೇನೆ ತರಕಾರಿ ಬೆಳೆಸೋದು ಈಗ ಎಲ್ಲರೂ ಹೋಗಿ ಮಾರ್ಕೆಟ್ ಅಲ್ಲಿ ತಗೊಳ್ತಾ ಇದಾರೆ. ಹೌದು. ಮಕ್ಳು ದೊಡ್ಡವರಾಗುವಾಗ ಹ್ಮ್. ಅವ್ರು ಬೆಳೆಸಿದ ತರಕಾರಿನೇ ಬೇಕಾಗಬಹುದು. Correct. ಹಾಗಾಗಿ ಇಂಥ ವಿದ್ಯೆ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಹ್ಮ್. ಕಲಿಬೇಕು. ಎಲ್ಲ ಮಕ್ಳು ನಾನು ಕೇಳ್ಕೊಳ್ಳೋದು ಅದೇನೆ, ಹ್ಮ್. ಕಲೀರಿ, ಮಾಡಿ. ಹಾಗಾಗಿ ನಮ್ಮ ಮನೆ ತರಕಾರಿ ನಾವೇ ಬೆಳೆಸ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದು. ಎಲ್ಲ ಜನರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಡಾಕ್ಟ್ರೆ, ಯಾಕಂದ್ರೆ ಅದಕ್ಕೆ ಆದಂತ ಒಂದು ಪ್ರೊಫೆಷನ್ ಇರೋರು ಉತ್ತರ ಕೊಟ್ರೆ ತುಂಬಾ ಉಪಯೋಗ. ನೀವಿಬ್ರು ಕೂಡ ಆಯುರ್ವೇದಿಕ್ ಡಾಕ್ಟರ್ಗಳು, ಪ್ರತಿನಿತ್ಯ ಜನರಿಗೋಸ್ಕರ ಕೆಲಸ ಮಾಡ್ತೀರಿ. ನಂದೊಂದು ಸಿಂಪಲ್ ಕ್ವಶನ್, ನಿಮ್ಗೆ ಬೇಕಾದಂತ ಮದ್ದು ಅಥವಾ ಮೆಡಿಸಿನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ತುಂಬಾ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಅನ್ನು ನೀವು ರೆಡಿ ಮಾಡ್ಕೊಡ್ತೀವಿ. ಅದನ್ನು 100% ಏನಾದ್ರು ಕೆಮಿಕಲ್ ಅಲ್ಲೇ ಬೆಳೆದ್ರೆ, ಉದಾಹರಣೆಗೆ ಈಗ ಶುಂಠಿ 100% ಕೆಮಿಕಲ್ ಅಲ್ಲೇ ಬೆಳೀತಾನೆ ಅನ್ಕೊಳ್ಳಿ, ಆಗ ಅದರಲ್ಲಿ ಎಷ್ಟು ಸಾವಯವ ಸತ್ವ ಇರ್ತದೆ, ಅದು ಎಷ್ಟು ಮನುಷ್ಯರಿಗೆ ಉಪಯೋಗ ಆಗುತ್ತೆ? ಇದು ಇವರು ನನ್ನ ಪತ್ನಿ ಡಾಕ್ಟರ್ ಸ್ಮಿತಾ ಅಂತ, ಇವರು ಆಯುರ್ವೇದಿಕ್ ಡಾಕ್ಟ್ರೆ. ಈ ಕ್ವಶನ್ಗೆ ಉತ್ತರ ಕೊಡ್ಲಿಕ್ಕೆ ಅವ್ರಿಗೆ ಹೇಳ್ತೀನಿ. ಈಗ ಒಬ್ರು ಕೆಮಿಕಲ್ ಅಲ್ಲೇ ಎಲ್ಲ ಬೆಳೆದ್ರೆ ಅದ್ರದ್ದು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರ್ತದೆ, ಅದ್ರ ಜೊತೆಗೆ ಬೇಡದ್ದು ಅಂದ್ರೆ ಇರ್ತದೆ. ಅದ್ರಲ್ಲಿ ನ್ಯಾಚುರಲ್ ಆಗಿ ಒಳ್ಳೆ ಬಾಡಿಗೆ ಒಳ್ಳೇದಾಗುವಂಥದ್ದು ತುಂಬಾ ಕಡಿಮೆ ಇರ್ತದೆ. ಸೊ ಹಾಗಾಗಿ ಆದಷ್ಟು ನಾವು ಆರ್ಗ್ಯಾನಿಕಲಿ ಅಥವಾ ಸಾವಯವ ರೀತಿಯಲ್ಲಿ ಬೆಳೆಸ್ಲಿಕ್ಕೆ ಟ್ರೈ ಮಾಡ್ಬೇಕು. ಈಗ ನಾವು ಬೇರೆಯವನಿಗೆ ನಂಬ್ಕೊಂಡು ಇರ್ಲಿಕ್ಕೆ ಆಗುದಿಲ್ಲ. ಯಾವ್ದು ನಮ್ಗೆ ಆಗ್ತದೆ ಅದನ್ನ ಅಟ್ಲೀಸ್ಟ್ ನಾವು ಗ್ರೋ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಈಗ ನಾವಿಲ್ಲಿ ನೋಡಿ, ಈಗ ಅರಿಶಿನ ಬೆಳಿಗ್ಗೆ ಎದ್ದು ಅರಿಶಿನ ನೀರಲ್ಲಿ ಹಾಕಿ ಕುಡೀರಿ ಅಂತ ಹೇಳಿ, ಅದು ಕೆಮಿಕಲ್ ಅರಿಶಿನ ಆದ್ರೆ ಅದು ಕುಡ್ದೇನ್ ಪ್ರಯೋಜನ? ಅದ್ರ ಜೊತೆಗೆ ನಾವು ಸುಮ್ನೆ ಬೇಡದ್ದು ಕುಡ್ದ ಹಾಗಾಗ್ತದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಅರಿಶಿನ ಬೆಳೆಸಿ ಅಥವಾ ಪ್ಯೂರ್ ಆರ್ಗ್ಯಾನಿಕ್ ಯಾರು ಒಳ್ಳೆ ಫಾರ್ಮರ್ ಇದ್ದಾರೆ ಅವ್ರ ಹತ್ರ ಕೊಂಡ್ಕೊಳ್ಳಿ. ಹಾಗೆಲ್ಲ ಮಾಡಿ ನಾವು ನಮ್ದು ಸ್ವಲ್ಪ ಆರೋಗ್ಯ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಅಲ್ಲಿ ನಾನು ನೋಡಿದಾಗ ನೀವು ಕೆಲವೊಂದು ಸಾವಯವ ಆಗಿರುವಂತ ಆರೋಗ್ಯಕ್ಕೆ ಉತ್ತಮ ಆಗಿರುವಂತ ಕೆಲವು ಉತ್ಪನ್ನಗಳನ್ನು ಮನೆಯಲ್ಲೇ ರೆಡಿ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಜನರಿಗೆ ಕೊಡ್ತೀರಿ ನಾನು ಕೇಳ್ಪಟ್ಟೆ. ಏನೇನೆಲ್ಲ ಕೊಡ್ತೀರಿ ನೀವು? ನೋಡಿ, ನಮ್ಮಲ್ಲಿ ನಾರ್ಮಲ್ ಅರಿಶಿನ ಅಂದ್ರೆ ಆರ್ಡಿನರಿ ಯೆಲ್ಲೋ ಕಲರ್ ಅರಿಶಿನ ಅದು ಬೆಳೆಸ್ತೇವೆ. ಮತ್ತೆ ಬ್ಲ್ಯಾಕ್ ಟರ್ಮರಿಕ್ ಅಂತ ಕಪ್ಪು ಅರಿಶಿನ ಅದನ್ನು ಬೆಳೆಸ್ತೇವೆ. ಮತ್ತೆ ಇದು ಎರಡು ಮೇನ್. ಅಂದ್ರೆ ಈಗ ನಾವು ಹೊರಗಡೆಯಿಂದ ಅರಿಶಿನ ಪುಡಿ ನಾವು ಅಡಿಗೆಗೆ ತರೋದು, ಅದು ಇಟ್ಸ್ ಆಲ್ಮೋಸ್ಟ್ ಕಲರೇ. ಅಂದ್ರೆ ಅದ್ರಲ್ಲಿ ನಿಮ್ಗೆ ಯಾವ ತರದ್ದು ಪರಿಮಳ ಏನೂ ಇಲ್ಲ. ಜನರಿಗೆ ಏನಾಗಿದೆ ಅಂದ್ರೆ ನ್ಯಾಚುರಲ್ ಅರಿಶಿನದ್ದು ಪರಿಮಳ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಇಟ್ ಈಸ್ ಬೀನ್ ಸೋ ಮೆನಿ ಇಯರ್ಸ್, ಅಂದ್ರೆ ನಾವು ಅದ್ರಲ್ಲೇ ಇದ್ದೇವೆ ಕೆಮಿಕಲ್ ತಿನ್ಕೊಂಡು. ಇನ್ನೊಂದು ಕಪ್ಪು ಅರಿಶಿನ, ಅದು ತುಂಬಾ ಇಟ್ ಹ್ಯಾಸ್ ಗಾಟ್ ವೆರಿ ಹೈ ಕರ್ಕ್ಯುಮಿನ್ ಕಂಟೆಂಟ್ ಅಂಡ್ ಮತ್ತೆ ಇದು ಕ್ಯಾನ್ಸರ್ ಇರ್ಲಿ ಬೇರೆ ಯಾವುದೇ ಡಿಸೀಸ್ಗೆ ತುಂಬಾ ಒಳ್ಳೇದು. ಬಟ್ ಅದು ನಿಮ್ಗೆ ನಾರ್ಮಲ್ ಅಡಿಗೆಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರದ್ದು ಸ್ಮೆಲ್ ಸ್ವಲ್ಪ ಡಿಫ್ರೆಂಟ್ ಇದೆ, ನಮ್ದು ನಾರ್ಮಲ್ ಅರಿಶಿನಕ್ಕಿಂತ ಡಿಫ್ರೆಂಟ್ ಇದೆ. ಸೊ ಹಾಗಾಗಿ ಅದೊಂದು ಪಿಂಚ್ ಮಾತ್ರ ನಿಮ್ಗೆ ಒಂದು ಲೋಟ ಬಿಸಿ ನೀರಿಗೆ ಹಾಕೊಂಡು ಡೈಲಿ ಬೆಳಿಗ್ಗೆ ಕುಡಿಯುವಂಥದ್ದು. ಅದು ನಾವು ಇಲ್ಲಿ ಬೆಳೆಸ್ತೇವೆ. ಪ್ಲಸ್ ಈಗ ನಾವೊಂದು ಲಾಸ್ಟ್ ಇಯರ್ ಇಂದ ಕುಂಕುಮ ಮಾಡೋದು ಶುರು ಮಾಡಿದ್ದೇವೆ. ಯಾಕಂದ್ರೆ ಈಗ ನೀವು ಹೊರಗಡೆ ಯಾವುದೇ ದೇವಸ್ಥಾನ, ಎಷ್ಟೇ ಒಳ್ಳೆ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿದ್ದು ಕುಂಕುಮ ಕೊಟ್ರೆ ಹಚ್ಕೊಳ್ಳಿಕ್ಕೂ ನಮ್ಗೆ ಹೆದರಿಕೆ ಆಗ್ಬೇಕು. ಏನೋ ಒಂದು ದೇವರದ್ದು ಭಕ್ತಿ ಅಂತ ಹಚ್ಕೊಂಡ್ರೆ ಫುಲ್ ಇಲ್ಲೆಲ್ಲ ಎಲರ್ಜಿ ಆಗೋಗ್ತದೆ. ಫಸ್ಟ್ ಆಫ್ ಆಲ್ ಅದು ಕುಂಕುಮ ಹಚ್ಕೊಳ್ಳೋದು ಯಾಕೆ, ಈ ಭ್ರೂ ಮಧ್ಯದಲ್ಲಿ ಹಚ್ಕೊಳ್ಳೋದು ಯಾಕೆ, ಅದಂದ್ರೆ ವೆರಿ ಇದು ಏನು ಮರ್ಮ ಪಾಯಿಂಟ್ ಅದು. ಅಂದ್ರೆ ಅದರಿಂದಾಗಿ ನಮ್ಮ ಇಡೀ ದೇಹಕ್ಕೆ ಒಂಥರ ಅದು ಶಕ್ತಿ ಕೊಡ್ತದೆ. ಸೊ ಹಾಗಾಗಿ ಬಟ್ ಈ ಕೆಮಿಕಲ್ ಹಚ್ಕೊಂಡ್ರೆ ನಮ್ಗೆ ಯಾವ ಶಕ್ತಿನೂ ಏನು ಇದಾಗುದಿಲ್ಲ. ಸೊ ಈಗ ನಾವು ಲಾಸ್ಟ್ ಇಯರ್ ಇಂದ ನಮ್ಮಲ್ಲೇ ಬೆಳೆದಂತ ಅರಿಶಿನದಿಂದ ಕುಂಕುಮ ಮಾಡೋದು ಶುರು ಮಾಡಿದ್ದೇವೆ. ಸೊ ಈಗ ಏನಾಗಿದೆ ಅಂದ್ರೆ ತುಂಬಾ ಯಾರು ಇಲ್ವೇ ಇಲ್ಲ ಈಗ ಕುಂಕುಮ ಮಾಡೋರು. ಸೊ ಹಾಗಾಗಿ ತುಂಬಾ ಜನ ಕೆಲವ್ರು ಕೇಳ್ತಾರೆ, ದೇವಸ್ಥಾನದವ್ರು ಕೇಳ್ತಾರೆ, ಮತ್ತೆ ಮನೇಲಿ ಪೂಜೆ ಮಾಡೋರು ಡೈಲಿ ಬೇಕಾಗ್ತದೆ ಅವ್ರು ಕೇಳ್ತಾರೆ. ಹಾಗಾಗಿ ಅದೆಲ್ಲ ನಾವು ಮಾಡಿಕೊಡ್ತೇವೆ. ಯಾಕಂದ್ರೆ ಮತ್ತೆ ನನ್ಗೆ ಐ ವಾಂಟ್ ಟು ಪ್ರಮೋಟ್ ದಿಸ್. ಅಂದ್ರೆ ಮುಂಚೆ ಎಲ್ಲ ಶೃಂಗೇರಿ ಅಲ್ಲೆಲ್ಲ ತುಂಬಾ ಈ ಸಾವಯವ ತರದಲ್ಲಿ ಇದು ಕುಂಕುಮ ಮಾಡ್ತಿದ್ರು. ಈಗೆಲ್ಲ ಅದು ಮರ್ತೇ ಹೋಗಿದೆ ಜನರಿಗೆ. ಅಂದ್ರೆ ಒಂದು ಜನರ ಹತ್ರ ಟೈಮ್ ಇಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಎಲ್ಲ ರೆಡಿಮೇಡೇ ಸಿಗುವಾಗ ಇದ್ರದ್ದೆಲ್ಲ ಹೋಗಿದೆ ಇಂಟ್ರೆಸ್ಟ್. ಹಾಗಾಗಿ ಈಗ ಪುನಃ ಪ್ರಮೋಟ್ ಮಾಡ್ಬೇಕು ಅಂತ ನಮ್ದೆಲ್ಲ ಒಂದು ಉದ್ದೇಶ ಇರೋದು. ಹಾಗಾಗಿ ಪುನಃ ಈಗ ಕುಂಕುಮ ಮಾಡ್ಲಿಕ್ಕೆ ನಾವು ಶುರು ಮಾಡಿದ್ದೇವೆ. ನಾವು ಮಾಡಿ ಕೊಡ್ತಾ ಇದೀವಿ ಎಲ್ರಿಗೂ ಉಪಯೋಗ ಆಗ್ಲಿ ಅಂತ. ಒಂದಕ್ಕೆ ನಾವು ವಿಡಿಯೋಗಳು ಮಾಡಿ ಯಾರೇ ಕೇಳಿದ್ರೆ ಕುಂಕುಮ ಮಾಡೋದು ಹೇಗೆ ಅಂತಾನು ಹೇಳ್ಕೊಡ್ತಾ ಇದೀವಿ. ಏನು ಮುಚ್ಚುಮರೆ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ತಗೊಳ್ಳೋದು ಹೌದು, ಬಟ್ ಅವ್ರವರೇ ಮಾಡ್ಕೊಂಡ್ರೆ ಇನ್ನು ಲಾರ್ಜ್ ಕ್ವಾಂಟಿಟಿಲಿ ಮಾಡಿದ್ರೆ ದೇವ್ರಿಗೂ ಒಂದು ಒಳ್ಳೆ ಕುಂಕುಮ ಸಿಗತ್ತೆ. ಅದನ್ನ ಉಪಯೋಗಿಸುವಾಗ ನಮ್ಗೂನು ಯಾವ್ದೇ ತರದ್ ಕಾಯಿಲೆ ಬರ್ದೇ ಇರುವಾಗ ಅದು ಶ್ರೇಷ್ಠ. ಹಾಗಾಗಿ ಜನರು ಕೊಂಡ್ಕೊಳ್ಬೋದು ನಮ್ಮ ಇಲ್ಲ ವಿಧಾನ ಕಲ್ತು ಅವರು ಮಾಡ್ಕೊಂಡ್ರೆ ಬಹಳ ಒಳ್ಳೇದು.
ಮತ್ತೆ ನಮ್ಮ ಬಗ್ಗೆ ಯೂಟ್ಯೂಬ್ ಅಲ್ಲೆಲ್ಲ ಹೇಳಿದೀರಾ. ಹ್ಮ್. ನಿಮಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಿಮ್ಮಿಂದಾಗೆ ನಮ್ದು ಯೂಟ್ಯೂಬ್ ವಿಡಿಯೋ ಒಂದ್ ಬಂದು ತುಂಬಾ ಜನರಿಗೆ ಖುಷಿ ಆಯ್ತು. ಅದರಿಂದ ಕಾಲ್ ಮಾಡಿದ್ರು ನಮ್ಗೆ, ಬಹಳ ಚೆನ್ನಾಗ್ ಬಂತು ಅಂತ. ಸೊ ಇದೆಲ್ಲ ಥ್ಯಾಂಕ್ಸ್ ನಿಮಗ್ ಬರ್ಬೇಕು. ಫಸ್ಟ್ ನೀವು ಬಂದು ವಿಡಿಯೋ ಮಾಡಿದಕ್ಕೆ ಎಲ್ರಿಗೂ ಗೊತ್ತಾಯ್ತು, ನಮ್ಮ ಬಗ್ಗೆನೂ ಗೊತ್ತಾಯ್ತು, ಮತ್ತೆ ನಾವು ಸಣ್ಣ ಪುಟ್ಟದಾಗಿ ಎಷ್ಟು ಸಾವಯವ ಕೃಷಿ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಜನರಿಗೂ ಗೊತ್ತಾಯ್ತು. ಸೊ ನಿಮಗೂ ಧನ್ಯವಾದ. ಓಕೆ ಸರ್. ಸ್ನೇಹಿತರೆ, ಈ ರೀತಿ ಯಾವುದನ್ನು ಇವರು ಹೇಳಿದರು, ಕಸ್ತೂರಿ, ಶುಂಠಿ, ಅದರ ಜೊತೆಗೆ ನಮ್ಮ ಅರಶಿನ, ಕುಂಕುಮ, ಇದು ಯಾವುದು ಬೇಕಾದರೆ ಇವ್ರದ್ದು ನಂಬರ್ಗಳು ಇದರಲ್ಲಿ ಇರ್ತದೆ, ಡಿಸ್ಪ್ಲೇ ಇರ್ತದೆ. ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತು ಸರ್ ನಿಮಗೂ ಕೂಡ ಧನ್ಯವಾದಗಳು.